ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಿಂದೂ ದೇವಾಲಯಗಳೇ ಟೆರರ್ ಡಾಕ್ಟರ್ಸ್ ಟಾರ್ಗೆಟ್ ಆಗಿದ್ವು. ಯುಪಿಯಲ್ಲಿ ಬಾಂಬ್ ಸ್ಫೋಟಕ್ಕೆ ನಡೆದಿತ್ತು ಪ್ಲಾನ್ ಎನ್ನುವಂತಹ ಆಘಾತಕಾರಿ ಅಂಶ ಅಥವಾ ವಿಷಯ ಬೆಳಕಿಗೆ ಬರ್ತಾ ಇದೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಅಂಶ ರಿವೀಲ್ ಆಗಿದೆ. ಉತ್ತರ ಪ್ರದೇಶವನ್ನ ಗುರಿಯಾಗಿಸಿ ಸ್ಫೋಟವನ್ನ ಯೋಜನೆ ಮಾಡಿದ್ರು ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಉತ್ತರ ಪ್ರದೇಶದ ದೇವಾಲಯಗಳು ಅಂದ್ರೆ ಅಲ್ಲಿ ಅಯೋಧ್ಯೆ ಆಗಿರ್ಬೋದು, ವಾರಣಾಸಿ, ಕಾಶಿ ಅಥವಾ ಮಥುರಾ, ವೃಂದಾವನ, ಈ ರೀತಿ ಸಾಕಷ್ಟು ಹಿಂದೂ ದೇವಸ್ಥಾನಗಳು ಉತ್ತರ ಪ್ರದೇಶದಲ್ಲಿ ಇರುವಂತದ್ದು. ಹೀಗಾಗಿ ಅದನ್ನೇ ಟಾರ್ಗೆಟ್ ಮಾಡಿ ಇವರು ಸ್ಫೋಟದ ಯೋಜನೆಯನ್ನ ಮಾಡಿದ್ರು ಎನ್ನುವಂತಹ ಆತಂಕಕಾರಿ ಅಂಶ ರಿವೀಲ್ ಆಗ್ತಾ ಇದೆ. ಹಿಂದೂ ದೇವಾಲಯಗಳೇ ಟೆರರ್ ಡಾಕ್ಟರ್ಸ್ ನ ಟಾರ್ಗೆಟ್ ಆಗಿದ್ವು. ಯುಪಿಯಲ್ಲಿ ಬಾಂಬ್ ಸ್ಫೋಟಕ್ಕೆ ನಡೆದಿತ್ತು ಪ್ಲಾನ್. ಎನ್ಐಎ ತನಿಖೆಯಲ್ಲಿ ಈ ಒಂದು ಸ್ಫೋಟಕ ಅಂಶ ರಿವೀಲ್ ಆಗ್ತಾ ಇದೆ. ಉತ್ತರ ಪ್ರದೇಶವನ್ನ ಗುರಿಯಾಗಿಸಿ ಒಂದು ಸ್ಫೋಟದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಈ ಭಯೋತ್ಪಾದಕರು. ಉತ್ತರ ಪ್ರದೇಶದ ಹಿಂದೂ ದೇವಾಲಯಗಳು ಟಾರ್ಗೆಟ್ ಆಗಿದ್ವು. ಆದ್ರೆ ಅಲ್ಲಿ ಆಗ್ಬೇಕಾಗಿರುವಂತಹ ಸ್ಫೋಟ ದೆಹಲಿಯಲ್ಲಿ ಆಗಿದೆ. ಉತ್ತರ ಪ್ರದೇಶದ ದೇವಾಲಯಗಳನ್ನ ಇವರು ಗುರಿಯಾಗಿಸಿಕೊಂಡಿದ್ರು. ಅಲ್ಲಿ ಸಾಕಷ್ಟು, ಉತ್ತರ ಪ್ರದೇಶ ಅಂದ್ರೆ ಅಲ್ಲಿ ಸಾಕಷ್ಟು ಹಿಂದೂ ದೇವಸ್ಥಾನಗಳು ಇರುವಂಥದ್ದು. ಕಾಶಿ, ವಾರಣಾಸಿ, ಮಥುರಾ, ವೃಂದಾವನ, ಅಯೋಧ್ಯ, ಈ ರೀತಿ ಸಾಕಷ್ಟು ಪುಣ್ಯ ಕ್ಷೇತ್ರಗಳು ಉತ್ತರ ಪ್ರದೇಶದಲ್ಲಿದೆ. ಹೀಗಾಗಿ ಅಲ್ಲಿ ಇವರು ಅಂದ್ರೆ ಹಿಂದೂ ದೇವಾಲಯಗಳನ್ನ ಟೆರರ್ ಡಾಕ್ಟರ್ಸ್ ಟಾರ್ಗೆಟ್ ಮಾಡ್ಕೊಂಡಿದ್ರು ಎನ್ನುವಂತಹ ಅಂಶ ಇದೀಗ ರಿವೀಲ್ ಆಗ್ತಾ ಇದೆ. ಯುಪಿಯಲ್ಲಿ ಬಾಂಬ್ ಸ್ಫೋಟಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಅಂಶ ರಿವೀಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್. ಇನ್ನು ಪೊಲೀಸ್ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ರಿವೀಲ್ ಆಗ್ತಾ ಇದೆ ಅಂತ? ಶೇಷನ ಮೇಲ್ನೋಟಕ್ಕೆ ಒಂದು ರೀತಿ ಹಾಸ್ಯಾಸ್ಪದವಾಗಿರುವಂತಹ ಕೋಡ್ ವರ್ಡ್ಗಳು ಬೆಳಕಿಗೆ ಬಂದಿದೆ. ಬಿರಿಯಾನಿ ರೆಡಿ ಅಂತ ಈ ರೀತಿ ಮೆಸೇಜ್ಗಳು ಕಳಿಸುವಂತಹ ಸಂದರ್ಭದಲ್ಲಿ ಯಾರೇ ಆಗ್ಲಿ ಅಷ್ಟು ಅನುಮಾನನ ಹೊರ ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತ ಹೇಳಿದ್ರೆ ಬಿರಿಯಾನಿ ರೆಡಿ ಅಂದ್ರೆ ಯಾರೇ ಒಬ್ರು ಟ್ರ್ಯಾಕ್ ಮಾಡ್ತಾ ಇದ್ರು ಕೂಡ, ಸಾಮಾನ್ಯವಾಗಿ ವಾಟ್ಸ್ಆಪ್ ಎನ್ಕ್ರಿಪ್ಟೆಡ್ ಡೇಟಾ ಆಗಿರುತ್ತೆ, ಆದ್ರೂ ಕೂಡ ಟ್ರ್ಯಾಕ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಬಿರಿಯಾನಿ ರೆಡಿ ಅಂದ್ರೆ ಯಾರು ಕೂಡ ಅಲರ್ಟ್ ಆಗುವಂತದ್ದು ಏನಿರಲ್ಲ. ಸೊ ಇದೇ ಮಾಡ್ಯೂಸ್ ಆಪರೆಂಡಿ ಬಳಕೆ ಮಾಡ್ಕೊಂಡು ಬಿರಿಯಾನಿ ರೆಡಿ ಅನ್ನುವಂತ ಒಂದು ಮೆಸೇಜ್ ಯಾವಾಗ ಸ್ಫೋಟ ಆಗ್ಬೇಕು ಈ ರೀತಿ ಒಂದು ಕೋಡ್ ವರ್ಡ್ ಮೂಲಕ ಮಾತಾಡ್ಕೊಳ್ಳುವಂಥದ್ದು ಈ ಉಗ್ರಗಾಮಿಗಳ ಒಂದು ಪ್ರವೃತ್ತಿ ಆಗಿರುತ್ತೆ. ಸೊ ಇದು ಅವರ ಕಾಮನ್ ಕೋಡ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ತನಿಖಾ ದಳ ಸಾಕಷ್ಟು ಈಗ ತನಿಖೆಯನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ರೀತಿ ಬಿರಿಯಾನಿ ರೆಡಿ ಅನ್ನುವಂತ ಒಂದು ಕೋಡ್ ವರ್ಡ್ ಹೊರಗೆ ಬಂದಿರುವಂತದ್ದು. ಇದ್ರ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಕೂಡ ಇದೇ ತನಿಖಾ ಸಂಸ್ಥೆಗಳು ಹೊರ ಹಾಕಿದ್ದಾವೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಶಾಹೀನ್ ಏನಿದ್ಲು ಆಕೆ ಈಗಾಗ್ಲೇ ಒಂದು ಸತಿ ಡಿವೋರ್ಸ್ ಆಗಿದ್ದಂತ ಒಬ್ಳು ಹೆಣ್ಮಗಳಾಗಿರ್ತಾಳೆ. ಜೊತೆಗೆ MBBS ಮುಗಿಸಿ ಡಿವೋರ್ಸ್ ಆಗುವಂತ ಸಂದರ್ಭದಲ್ಲಿ ಆ ಒಂದು ಪತಿಯ ಜೊತೆಗೆ ಒಂದಷ್ಟು ಮಾತುಕತೆಯನ್ನ ಆಡಿ ನಾನು ಆಸ್ಟ್ರೇಲಿಯಾ ಅಥವಾ ಬೇರೆ ದೇಶಕ್ಕೆ ನಾನು ಹೋಗುವಂತ ಒಂದು ಪ್ಲಾನ್ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಆಗಿನ ಪತಿ ಅಂದ್ರೆ ಹಿಂದಿನ ಪತಿ ಏನಿದ್ದ ಆತ ಕೂಡ ಡಾಕ್ಟ್ರು. ಈ ಭಾರತ ಬಿಟ್ಟು ಬೇರೆ ಯಾಕೆ ಎಲ್ಲೋ ಹೋಗ್ಬೇಕು, ಇಲ್ಲಿ ನಮ್ಮ ಒಂದು ಆರ್ಥಿಕ ಸ್ಥಿತಿನೂ ಚೆನ್ನಾಗೇ ಇದೆ, ಮತ್ತೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಇಲ್ಲೇ ನೋಡ್ಕೊಂಡು ಇರ್ಬೋದಲ್ವಾ ಅಂತ ಒಂದು ಹೇಳದಂತ ಸಂದರ್ಭದಲ್ಲಿ ಇಲ್ಲ ನಾನು ಹೋಗ್ಲೇಬೇಕು ಅಂತಾನು ಕೂಡ ಡಾಕ್ಟರ್ ಶಹೀನ್ ಅವರು ಹೇಳಿದಂತದ್ದು ಕೂಡ ತನಿಖೆಯಲ್ಲಿ ಹೊರಗೆ ಬಂದಿದೆ. ಇದಕ್ಕೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಮತ್ತೆ ವಿ ನ್ಯೂಸ್ಗೆ ಮುಖ್ಯವಾಗಿ ಮಾಜಿ ಪತಿ ಕೂಡ ಮಾತಾಡಿ ಇದನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇದನ್ನ ಹೊರತುಪಡಿಸಿ ಈ ಒಂದು ವೈಟ್ ಕಾಲರ್ ಟೆರರಿಸಂ ಏನ್ ಇತ್ತೀಚೆಗೆ ಹೊರಗೆ ಬರ್ತಾ ಇದೆ, ಇದು ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಪ್ಯಾನಿಕ್ ಉಂಟು ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್, ಸೈಂಟಿಸ್ಟ್ಗಳು ಇವರೆಲ್ಲರೂ ಕೂಡ ಒಂದು ಸೊಸೈಟಿಲಿ ಇವ್ರಿಗೆ ಆದಂತ ಒಂದಷ್ಟು ರೆಸ್ಪೆಕ್ಟ್ ಇರುತ್ತೆ. ಇದನ್ನ ಎಲ್ಲೋ ಒಂದ್ ಕಡೆ ದುರ್ಬಳಕೆ ಮಾಡ್ಕೊಂಡು ಅವರು ಈ ರೀತಿ ಉಗ್ರಗಾಮಿಗಳ ಜೊತೆ ಸೇರ್ಕೊಂಡು ಅವರು ಕೂಡ ಟೆರರಿಸ್ಟ್ ಆಗಿ ಕನ್ವರ್ಟ್ ಆಗುವಂತದ್ದು ಎಷ್ಟು ಮಟ್ಟಿಗೆ ಇದು ಸೊಸೈಟಿ ಸೇಫ್ ಅಂತ ಕೂಡ ಈಗ ಪ್ರಶ್ನೆಗಳು ಮುಂದೆ ಬರ್ತಾ ಇದೆ. ಹೀಗಾಗಿ ಈಗ NIA ಆಗಿರ್ಬೋದು ಅಥವಾ NSG ಕಮಾಂಡೋಸ್ ಆಗಿರ್ಬೋದು ಮತ್ತೆ FSL ತನಿಖೆಗಳಾಗಿರ್ಬೋದು ಇವೆಲ್ಲೂ ಕೂಡ ಒಂದೇ ಪ್ಯಾರಲಲ್ಲಿ ನಡೀತಾ ಇದೆ. ಈ ಒಂದು ತನಿಖೆಯಲ್ಲಿ ಈ ಒಂದು ನೆಕ್ಸಸ್ ನ ಯಾವ ರೀತಿ ಅವರು ಭೇದಿಸ್ತಾರೆ ಅಂತ ಮಾತ್ರ ಕಾದ್ ನೋಡ್ಬೇಕಾಗಿದೆ.
ಪ್ರಶೋಭ್, ಇನ್ನು ತುಂಬಾ ದೊಡ್ಡ ಅನಾಹುತಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು, ಆದ್ರೆ ಅದಕ್ಕೂ ಮುಂಚೆ ಇದು ಬ್ಲಾಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಲಾಗಿತ್ತ ಇವರು, ಹೇಗೆ ಅಂತ? ಖಂಡಿತವಾಗ್ಲು ಅಲ್ಲಿ ಗೌರಿಶಂಕರ ಮಂದಿರ ಅಂತ ಇದೆ ಲಾಲ್ ಚೌಕ್ ಬಳಿ. ಸೊ ಏನು ಅಂತ ಹೇಳಿದ್ರೆ ಇದು ಪ್ರೀ ಪ್ಲಾನ್ಡ್ ಹೌದು, ಆದ್ರೆ ಎಫಿಷಿಯಂಟ್ಲಿ ಪ್ಲಾನ್ಡ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದೇ ಸ್ಫೋಟ ಆಗೋ ದಿನಾನೇ ಫರೀದಾಬಾದ್ ಹಾಗೂ ಗುಜರಾತ್ ಅಲ್ಲಿ ಒಂದಷ್ಟು ಅಮೋನಿಯಂ ನೈಟ್ರೇಟ್ ನ ವಶಪಡಿಸ್ಕೊತಾರೆ ತನಿಖಾ ಸಂಸ್ಥೆಗಳು. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೆಲ್ಲಿ ಮತ್ತೆ ಫರೀದಾಬಾದ್ ಅಲ್ಲಿ ಇರುವಂತ ಇತರೆ ಉಗ್ರರು ಒಂದ್ ಸ್ವಲ್ಪ ಪ್ಯಾನಿಕ್ ಒಳಗಾಗ್ತಾರೆ. ಸೊ ಪ್ಯಾನಿಕ್ ಒಳಗಾದಂತ ಸಂದರ್ಭದಲ್ಲಿ ಅವರು ಬೇಗ ಬೇಗ ಪ್ಲಾನ್ ಮಾಡುವಂತ ಒಂದು ಅನಿವಾರ್ಯತೆ ಅವ್ರಿಗೆ ಮುಂದ್ ಬರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಗಂಟೆಗಳಲ್ಲಿ ಎಲ್ ಬ್ಲಾಸ್ಟ್ ಆಗ್ಬೇಕು ಅಂತ ಒಂದಷ್ಟು ಪ್ಲಾನ್ ಮಾಡಿ ಎಫಿಷಿಯಂಟ್ ಆಗಿ ಪ್ಲಾನ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೇಲ್ಯೂರ್ ಆಗುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇದ್ದಿದ್ದಂತ ಗೌರಿಶಂಕರ ಮಂದಿರ ಏನಿದೆ ಲಾಲ್ ಚೌಕ್ ಹತ್ರ ಇರುವಂತದ್ದು, ಅಲ್ಲಿ ಅದರ ತುಂಬಾ ಸಮೀಪದಲ್ಲಿ ಮಾಡ್ಬೇಕು ಅಂತ ಇದ್ದಿದ್ದು, ಆದ್ರೆ ಕಾರಣಾಂತರಗಳಿಂದ ಅಲ್ಲಿ ಹೋಗಿ ಬ್ಲಾಸ್ಟ್ ಮಾಡುವಂತ ಒಂದು ಒಂದ್ ರೀತಿ ಒಂದು ಸಿಚುವೇಶನ್ ಅವ್ರಿಗೆ ಆಗಿರಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಒಂದ್ ಸ್ವಲ್ಪ ದೂರ 100-150 ಕಿಲೋಮೀಟರ್ ದೂರನೇ ಅವರು ಆ ಕಾರಲ್ಲಿ ಇದ್ದಂತ ಅಮೋನಿಯಂ ನೈಟ್ರೇಟ್ ನ ಇಗ್ನೈಟ್ ಮಾಡಿರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅವರ ಒಂದು ಪ್ಲಾನ್ ಏನಿತ್ತು ಅದು ಹಿಂದೂ ದೇವಾಲಯಗಳನ್ನ ಸ್ಫೋಟ ಮಾಡ್ಬೇಕು ಅಂತಾನೆ ಅವರ ಒಂದು ಪ್ಲಾನ್ ಇದ್ದಿದ್ದು. ಯಾಕೆ ಅಂತ ಹೇಳಿದ್ರೆ ಇದು ಪುಲ್ವಾಮಾ ದಾಳಿ ಆಗಿರ್ಬೋದು ಅಥವಾ ಪೆಹಲ್ಗಾಮ್ ದಾಳಿ, ಮುಖ್ಯವಾಗಿ ಇರುವಂತದ್ದು ಪೆಹಲ್ಗಾಮ್ ದಾಳಿಯಲ್ಲಿ ಏನು ಭಾರತ ಒಂದು ಆಪರೇಷನ್ ಸಿಂಧೂರ ಕೈಗೊಳ್ತು, ಅಲ್ಲಿ ಮಸೂರ್ ಅಸದ್ ಅವರ ಒಂದು ಕುಟುಂಬ ಏನಿತ್ತು ಅವ್ರಿಗೆಲ್ರಿಗೂ ಕೂಡ ಬಾಂಬಿನ ಮೂಲಕ ಭಾರತ ಸೇನೆ ಅವ್ರಿಗೆಲ್ರಿಗೂ ಎಲ್ಲಿ ಕಳಿಸ್ಬೇಕಾಗಿತ್ತು ಅಲ್ಲಿ ಕಳಿಸ್ಕೊಟ್ರು. ಸೊ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವುದೇ ರೀತಿ ಒಂದು ಸ್ಟ್ರಾಂಗ್ ಆಗಿ ಒಂದು ರೆಸ್ಪಾನ್ಸ್ ಕೊಡ್ಬೇಕಾಗಿತ್ತು. ಸೊ ಆ ಒಂದು ರೆಸ್ಪಾನ್ಸ್ ಕೊಡಕ್ಕೂ ಕೂಡ ನಮ್ಮ ದೇಶದ ಸೇನೆ ಆಗಿರ್ಬೋದು ಅಥವಾ ತನಿಖಾ ಸಂಸ್ಥೆಗಳು ಅದಕ್ಕೆ ಬಿಡ್ಲಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ಇನ್ನೂ ದೊಡ್ಡದಾಗಿರುವಂತ ಒಂದು ಷಡ್ಯಂತ್ರ ಏನಿತ್ತು ಅದಕ್ಕೆ ಅನುವು ಆಗಿಲ್ಲ. ಆದ್ರೆ ಈ ರೀತಿ ಒಂದು ಸಣ್ಣದಾಗಿರುವಂತ ಒಂದು ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ತನಿಖಾ ವರದಿಗಳು ಹೇಳ್ತಾ ಇದಾವೆ. ಪ್ರಶೋಭ್, ಇನ್ನು ಈ ಎಜುಕೇಟೆಡ್ಸ್ಗಳು ಹೇಗೆ ಉಗ್ರರಾಗಿ ಬದಲಾದ್ರು ಅಂತಂದ್ರೆ ಬ್ರೈನ್ ವಾಶ್ ಹೇಗೆ ಮಾಡ್ಲಾಗುತ್ತೆ ಇವ್ರನ್ನ? ಇಂಚನ ಇದು ವೈಟ್ ಕಾಲರ್ ಟೆರರಿಸಂ ಅಂತ ಈಗ ಹೊಸದಾಗಿ ಬಂದಿರುವಂತದ್ದು. ಆ ಹೊಸದಾಗೂ ಅಲ್ಲ, ಸಾಕಷ್ಟು ದಿನಗಳಿಂದ ಇದೆ. ಆದ್ರೆ ಇಲ್ಲಿ 2 ಕ್ಲಾಸಿಫಿಕೇಶನ್ ಬರುತ್ತೆ. ಒಂದೇನು ಅಂದ್ರೆ ಎಜುಕೇಟೆಡ್ ಮತ್ತೆ ಲಿಟ್ರೇಟ್ ಅಂದ್ರೆ ಓದಕ್ಕೆ ಬರೆಯಕ್ಕೆ ಬರೋವಂಥದ್ದು ಮತ್ತೆ ಒಂದು ಡಿಗ್ರಿ ಸಂಪಾದನೆ ಮಾಡ್ಕೊಳ್ಳುವಂಥದ್ದು. ಇವ್ರನ್ನ ಲಿಟ್ರೇಟ್ ಅಂತ ಕರೀತಾರೆ ಸಮಾಜದಲ್ಲಿ. ಎಜುಕೇಟೆಡ್ ಅಂದ್ರೆ ನಾಲೆಡ್ಜ್ ಇರುವಂತವ್ರು. ಸೊ ಇವ್ರಿಗೆ ಯಾವುದೇ ರೀತಿ ಎಜುಕೇಟೆಡ್ ಅಲ್ಲ, ಇವ್ರು ಕೇವಲ ಗ್ರಾಜುಯೇಟ್ ಮತ್ತೆ ಒಂದು ಲಿಟ್ರೇಟ್. ಸೊ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಇಂಡಾಕ್ಟ್ರಿನೇಟ್ ಮಾಡ್ತಾರೆ, ಅಂದ್ರೆ ಅವ್ರಿಗೆ ರಾಡಿಕಲೈಸ್ ಮಾಡ್ತಾರೆ, ಅಂದ್ರೆ ಮತಾಂಧತೆಯ ಒಂದು ಪೀಕ್ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವರ ಧರ್ಮವೇ ಅತಿ ಶ್ರೇಷ್ಠ ಅನ್ನುವಂತ ಒಂದು ಬುದ್ಧಿನ ಅವರ ಒಂದು ತಲೆಯಲ್ಲಿ ತುಂಬುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅದು ಯಶಸ್ವಿ ಆದಂತ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತ ಅದೇ ಸಮುದಾಯದ ಸಹಪಾಠಿಗಳಾಗಿರ್ಬೋದು ಅಥವಾ ಅವ್ರಿಗೆ ಗುರುತು ಪರಿಚಯ ಇರುವಂತ ಅದೇ ಸಮುದಾಯದ ಜನ ಇರ್ಬೋದು, ಇವ್ರಿಗೂ ಕೂಡ ಅವರೇ ಆ ಒಂದು ನೆಟ್ವರ್ಕ್ ಕರ್ಕೋತಾರೆ. ಆ ನೆಟ್ವರ್ಕ್ಗೆ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ 2 ಕ್ಲಾಸಿಫಿಕೇಶನ್ ಬರುತ್ತೆ. ಒಂದು ಆಕ್ಚುಯಲ್ ಟೆರರಿಸ್ಟ್, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಪೆಹಲ್ಗಾಮ್ ಅಲ್ಲಿ ಬಂದಂತ 3-4 ಉಗ್ರರು ಏನ್ ಬಂದ್ರು ಅವ್ರು ಬಂದು ಶೂಟ್ ಮಾಡೋದು, ಅವರು ಆಕ್ಚುಯಲ್ ಟೆರರಿಸ್ಟ್. ಆದ್ರೆ ಅವ್ರ ಜೊತೆ ಕೈ ಜೋಡಿಸೋರು OGW ಅಂತ ಕರೀತಾರೆ, ಅಂದ್ರೆ ಆನ್ ಗ್ರೌಂಡ್ ವರ್ಕರ್. ಸೊ ಈ ಒಂದು ಆನ್ ಗ್ರೌಂಡ್ ವರ್ಕರ್ಸ್ ಏನಿರ್ತಾರೆ ಅವ್ರ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ ಆಕ್ಚುಯಲ್ ಟೆರರಿಸ್ಟ್ ಏನಿರ್ತಾರೆ ಅವ್ರಿಗೆ ಇತರೆ ಸೌಲಭ್ಯಗಳನ್ನ ಒದಗಿಸುವಂತದ್ದು. ಯಾಕೆಂತ ಹೇಳಿದ್ರೆ ಇವರು ಆನ್ ಗ್ರೌಂಡ್ ವರ್ಕರ್ಸ್ ಆರ್ಥಿಕವಾಗಿ ಮತ್ತೆ ಸಮಾಜದಲ್ಲಿ ಒಂದಷ್ಟು ಒಳ್ಳೆ ಹೆಸರನ್ನ ಪಡ್ಕೊಂಡಿರ್ತಾರೆ. ಅವ್ರ ಮೂಲಕ ಅವ್ರಿಗೆ ಮನೆಯನ್ನ ಬಾಡಿಗೆ ಕೊಡಿಸೋದಾಗಿರ್ಲಿ ಅಥವಾ ಸಿಮ್ ಕಾರ್ಡ್ ಕೊಡೋದಾಗಿರ್ಲಿ, ಫೋನ್ ತಂದು ಕೊಡೋದಾಗ್ಲಿ, ಈ ರೀತಿ ಅವ್ರಿಗೆ ಬೇಕಾಗಿರುವಂತಹ ಸಲಕರಣೆಗಳನ್ನ ತಂದುಕೊಡೋದು. ಮತ್ತೆ ಸಾಮಾನ್ಯವಾಗಿ ಒಬ್ಬ ಡಾಕ್ಟರ್ ಮನೆಯಲ್ಲಿ ಪೊಲೀಸ್ ರೈಡ್ ಇವೆಲ್ಲ ಆಗೋದು ತೀರಾ ಕಡಿಮೆ. ಸೊ ಈ ಸಂದರ್ಭದಲ್ಲಿ ಅವ್ರ ಮನೆಯಲ್ಲೇನೆ ಅಮೋನಿಯಂ ನೈಟ್ರೇಟ್ ಅಂದ್ರೆ TNT ಆಗಿರ್ಬೋದು ಅಥವಾ ಸ್ಫೋಟಕ ವಸ್ತುಗಳನ್ನಾಗಿರ್ಬೋದು ಇವೆಲ್ಲ ಅವ್ರು ಶೇಖರಣೆ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು. ಸೊ ಈ ರೀತಿ ಅವ್ರದ್ದು ಒಂದು ಸ್ಟ್ರಕ್ಚರ್ಡ್ ಒಂದು ನೆಕ್ಸಸ್ ಇರುತ್ತೆ ಅಥವಾ ಸ್ಟ್ರಕ್ಚರ್ಡ್ ಆಗಿರುವಂತ ಒಂದು ನೆಟ್ವರ್ಕ್ ಇರುತ್ತೆ. ಸೊ ಈ ಒಂದು ನೆಟ್ವರ್ಕ್ ನ ಬಳಸಿ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಅಥವಾ ಒಂದು ಒಳ್ಳೆ ಸ್ಥಾನಮಾನ ಗಳಿಸ್ಕೊಳ್ಳೋ ಮೂಲಕ ಟೆರರಿಸಂ ನ ಈಗ ಶುರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಎಸ್, ಇನ್ನು ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಸಾಕಷ್ಟು ಸ್ಫೋಟಕ ಅಂಶಗಳು ರಿವೀಲ್ ಆಗ್ತಾ ಇದೆ. ಅಂದರೆ ಕಾಶ್ಮೀರ ಪೊಲೀಸರು ಈ ಉಗ್ರ ವೈದ್ಯರನ್ನ ಬಂಧಿಸಿದ್ದಾರೆ. ಡಾಕ್ಟರ್ ಶಾಹೀನ್ ಹಾಗೂ ಡಾಕ್ಟರ್ ಪರ್ವೇಜ್ ಅನ್ಸಾರಿಯ ವಿಚಾರಣೆ ನಡೀತಾ ಇದೆ. ಇನ್ನು ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಇವರು ಬಳಸ್ತಾ ಇದ್ದಂತಹ ಕೋಡ್ ವರ್ಡ್ಗಳು ಕೂಡ ರಿವೀಲ್ ಆಗಿದೆ. ಸ್ಫೋಟಕ್ಕೆ ದಾವತ್ ಎನ್ನುವಂತಹ ಪದವನ್ನ ಬಳಸ್ತಾ ಇದ್ರು, ಜೊತೆಗೆ ಸ್ಫೋಟಕವನ್ನ ಬಿರಿಯಾನಿ ಅಂತ ಕರೀತಾ ಇದ್ರು. ಜೊತೆಗೆ ಈ ಶಾಹೀನ್ ಏನಿದ್ದಾಳೆ ಈಕೆ ಹಬ್ಬಕ್ಕೆ ಬಿರಿಯಾನಿ ರೆಡಿ ಅಂತ ಒಂದು ಮೆಸೇಜ್ ಅನ್ನು ಕೂಡ ಕಳಿಸಿರ್ತಾಳೆ. ಈ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆ ಇವರು ಟಾರ್ಗೆಟ್ ಮಾಡಿದ್ದು ಹಿಂದೂ ದೇವಾಲಯಗಳನ್ನ ಅನ್ನುವಂಥ ಒಂದು ಸ್ಫೋಟಕ ಅಂಶ ಕೂಡ ವಿಚಾರಣೆಯಲ್ಲಿ ಬಯಲಾಗಿದೆ.